My skin went from this to this. ಇದೆಲ್ಲವುದು ನಾನು ನೈಟ್ ಕೇರ್ ರೂಟೀನ್ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ದಕ್ಕೆ. ಮಾರ್ನಿಂಗ್ ಸ್ಕಿನ್ ಕೇರ್ ಗಿಂತ ನೈಟ್ ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೊರಿಯನ್ಸ್ ಫೇವರೇಟ್ ಸಿರಮ್ ಅಂತಾನೆ ಹೇಳ್ಬೋದು. ಒಂದೊಳ್ಳೆ ಐ ಕ್ರೀಮ್. ನಮಗೂ ಮತ್ತೆ ಕೊರಿಯನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸ್ಕಿನ್ ಅಲ್ಲಿ, ದಟ್ ಇಸ್ ಜಸ್ಟ್ ಬಿಕಾಸ್ ಇವಾಗ ನಂಗೆ ಡಾರ್ಕ್ ಸರ್ಕಲ್ಸ್ ಬರಲ್ಲ ಅಂತಲ್ಲ, ಇವೊಂದು ನಿದ್ದೆ ಕೆಟ್ಟಾಗಿ ಬಂದೇ ಬರುತ್ತೆ. ಸೊ 2 to 3 days ಇದನ್ನ ಅಪ್ಲೈ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೋಸ್ ಮೇಲೆ ಒಂದು ಲೈನ್ ತರ ಬ್ಲಾಕ್ ಕಲರ್ ಲೈನ್ ತರ ಬಂದಿತ್ತು. ಯು ಗೈಸ್ ಕ್ಯಾನ್ ಸಿ ಕಂಪ್ಲೀಟ್ ಆಗಿ ಆ ಲೈನ್ ಹೋಗಿದೆ. ಇಲ್ಲಿ ಮತ್ತೆ ಇಲ್ಲಿ ಏನಿತ್ತು ಡಿಸ್ಕಲರೇಷನ್ ಅದನ್ನು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಫ್ ಯು ನ್ಯೂ ಹಿಯರ್, ಹಾಯ್ ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೈಟ್ ಸ್ಕಿನ್ ಕೇರ್ ರೂಟೀನ್. ನನಗೆ ಗೊತ್ತು ನೀವು ಅನ್ಕೋತಾ ಇರ್ತೀರಾ ಇನ್ನೂ ಬೆಳಕಿದೆ ಅಲ್ವಾ, ನೈಟ್ ಆಗಿಲ್ಲ ಅಂತ. ವಿಸಿಬಿಲಿಟಿ ಚೆನ್ನಾಗಿರ್ಲಿ ಅಂತ ಹೇಳಿ ಲೈಟಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ತುಂಬ ಜನ ಅನ್ಕೊಂಡಿರ್ತೀರಾ ಮಾರ್ನಿಂಗ್ ಸ್ಕಿನ್ ಕೇರ್ ಇಂಪಾರ್ಟೆಂಟು, ಅದನ್ನ ಮಾಡಿದ್ರೆ ಸಾಕು ಅಂತ. ನೋ, ಮಾರ್ನಿಂಗ್ ಸ್ಕಿನ್ ಕೇರ್ಗಿಂತ ನೈಟ್ ಸ್ಕಿನ್ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಾರ್ನಿಂಗ್ ಯೂಸ್ ಮಾಡೋ ಪ್ರಾಡಕ್ಟ್ಸು ಮೇನ್ ಆಗಿ ಸನ್ನು ಮತ್ತೆ ಪೊಲ್ಯೂಷನ್ ಇಂದ ನಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡಕ್ ಅಷ್ಟೇ ಯೂಸ್ ಮಾಡ್ತಾ ಇರ್ತೀರಿ. ಅದೇ ನಾವು ನೈಟ್ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲಾವುದೂ ನಮ್ಮ ಸ್ಕಿನ್ಗೆ ಆಗಿರೋ ಡ್ಯಾಮೇಜ್ ನ ಡೀಪ್ ಆಗಿ ರಿಪೇರ್ ಮಾಡಕ್ ಆಗಿರುತ್ತೆ. ನೀವು ನೈಟ್ ಕೇರ್ ಸ್ಕಿನ್ ಕೇರ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ದು ಸ್ಕಿನ್ ಕನ್ಸರ್ನ್ಸ್ ಏನಿದೆ ಅಂತ ನೋಡ್ಬಿಟ್ಟು ಅದ್ರ ಮೇಲೆ ನೀವು ನಿಮ್ ಸ್ಕಿನ್ ಕೇರ್ ನ ಬಿಲ್ಡ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಲೈಕ್ ಒಬ್ಬೊಬ್ಬರಿಗೆ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಸ್ಮಾಲ್ ಪಿಂಪಲ್ಸ್ ಇರುತ್ತೆ, ಆಕ್ನೆ ಇರುತ್ತೆ. ಸೊ ನಾವು ಅದನ್ನ ಕನ್ಸರ್ನ್ಸ್ ನ ತಲೆಯಲ್ಲಿ ಇಟ್ಕೊಂಡು ನಾವು ನೈಟ್ ಕೇರ್ ಸ್ಕಿನ್ ಕೇರ್ ನ ಬಿಲ್ಡ್ ಮಾಡ್ಕೋತಾ ಹೋಗ್ಬೇಕು. ಡೋಂಟ್ ವರಿ, ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಾನು ನಿಮಗೆ ಯಾವ್ಯಾವ ತರ ಸ್ಕಿನ್ ಟೈಪ್ ಇರೋರು, ಯಾವ್ಯಾವ ತರ ಸ್ಕಿನ್ ಕನ್ಸರ್ನ್ ಇರೋರು, ಯಾವ್ಯಾವ ತರದ್ದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಬೇಸಿಕಲಿ ನನ್ನ ಸ್ಕಿನ್ ಕನ್ಸರ್ನ್ಸ್ ಏನು ಅಂದ್ರೆ ಅನ್ಇವನ್ ಸ್ಕಿನ್ ಟೋನ್ ಇದೆ, ಮತ್ತೆ ಡಾರ್ಕ್ ಸರ್ಕಲ್ಸ್ ಇದೆ. ಮೇನ್ ಆಗಿ ನಂಗೆ ಹೈಡ್ರೇಷನ್ ಬೇಕು ಅಂಡ್ ಸ್ವಲ್ಪ ಟೈನಿ ಟೆಕ್ಸ್ಚರ್ಸ್ ಇದೆ ಫೇಸ್ ಅಲ್ಲಿ, ಅದೆಲ್ಲ ರಿಮೂವ್ ಆಗಬೇಕು. ಸೊ ಅದ್ರ ಮೇಲೆ ನಂದು ರುಟೀನ್ ನಾನು ಬಿಲ್ಡ್ ಮಾಡಿದ್ದೀನಿ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವಾಗ ನೀವು ಪ್ರಾಪರ್ ಆಗಿ ಫೇಸ್ ವಾಶ್ ಮಾಡಲು ಅಥವಾ ಹಾಕಿರೋ ಮೇಕಪ್ ನ ಕರೆಕ್ಟ್ ಆಗಿ ರಿಮೂವ್ ಮಾಡಿಲ್ಲ ಅಂದ್ರೆ ಅವಾಗಲೇ ನಿಮಗೆ ಬ್ರೇಕ್ಔಟ್ಸ್ ಆಗೋದು ಮತ್ತೆ ಸ್ಕಿನ್ ಡ್ರೈ ಆಗೋದು. ಸೊ ನೈಟ್ ಕೇರ್ ಅಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ನ ಕರೆಕ್ಟ್ ಆಗಿ ಕ್ಲೀನ್ ಮಾಡೋದಾಗಿರುತ್ತೆ. ಅಕಸ್ಮಾತ್ ನೀವೇನಾದ್ರೂ ಕರೆಕ್ಟ್ ಆಗಿ ಕ್ಲೀನ್ ಮಾಡದೆ ನೈಟ್ ಕೇರ್ ನ ಮಾಡ್ತೀರಾ ಅಂದ್ರೆ ನೀವು ನೈಟ್ ಕೇರ್ ಮಾಡೋದೇ ವೇಸ್ಟ್. ನೈಟ್ ಅಲ್ಲಿ 2 ಸಿನಾರಿಯೋ ಇರುತ್ತೆ, ವಿತ್ ಮೇಕಪ್ ಅಂಡ್ ವಿತೌಟ್ ಮೇಕಪ್. ಮೇಕಪ್ ಹಾಕಿದಾಗ ನಾನು ಡಬಲ್ ಕ್ಲೆನ್ಸಿಂಗ್ ಮೆಥಡ್ ನ ಯೂಸ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಆಯಿಲ್ ಕ್ಲೆನ್ಸಿಂಗ್. ನಾನು ಯೂಸ್ ಮಾಡ್ತಾರೋ ಆಯಿಲ್ ಕ್ಲೆನ್ಸರ್ ಬಂದ್ಬಿಟ್ಟು ಸೆಂಟೆಲ್ ಅವ್ರದ್ದು. ಇದು ಮಿನಿ ವರ್ಷನ್ ತಗೊಂಡಿದ್ದೀನಿ. ನಾನು ಜಾಸ್ತಿ ಮೇಕಪ್ ಯೂಸ್ ಮಾಡದೇ ಇರೋದ್ರಿಂದ ಸ್ಮಾಲ್ ವರ್ಷನ್ ಸಾಕು ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೀವು ಅಷ್ಟೇ, ನಂತರ ನೀವೇನಾದ್ರೂ ಮೇಕಪ್ ಜಾಸ್ತಿ ಹಾಕಲ್ಲ, ಕಮ್ಮಿ ಯೂಸ್ ಮಾಡ್ತೀರಾ ಅಂದ್ರೆ ಸ್ಮಾಲರ್ ವರ್ಷನ್ ತರಿಸ್ಕೊಳ್ಳಿ. ಅಂಡ್ ಇನ್ನೊಂದೇನು ಅಂದ್ರೆ ಇದು ನಿಮ್ಮ ಫೇಸಿಗೆ ಸೆಟ್ ಆಗತ್ತಾ ಇಲ್ಲ ಅಂತ ಕೂಡ ನೀವು ಅದೇ ಸ್ಮಾಲ್ ವರ್ಷನ್ ತಗೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಅಂಡ್ ಆಮೇಲೆ ಬೇಕು ಅಂದ್ರೆ ನಿಮಗೆ ಅಪ್ಗ್ರೇಡ್ ಮಾಡ್ಕೋಬಹುದು. ಸೊ ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಜಸ್ಟ್ ಏನಿಲ್ಲ, 2 to 3 ಡ್ರಾಪ್ಸ್ ನ ಹ್ಯಾಂಡಲ್ ಹಾಕೊಂಡು ಚೆನ್ನಾಗಿ ರಬ್ ಮಾಡಿ ಅಂಡ್ ನೀಟಾಗಿ ಐಸಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿದ್ರೆ ನೀಟಾಗಿ ನೀವೇನು ಕಾಜಲ್ಲು ಮತ್ತೆ ಐಲೈನರ್ ಏನು ಹಾಕಿರ್ತೀರೋ ಅದು ರಿಮೂವ್ ಆಗುತ್ತೆ. ಅದಾದಮೇಲೆ ಲಿಪ್ಸ್ ಮೇಲೂ ಅಷ್ಟೇ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ರಬ್ ಮಾಡಿದ್ರೆ ಲಿಪ್ಸ್ಟಿಕ್ ರಿಮೂವ್ ಆಗುತ್ತೆ. ಇದೆಲ್ಲ ಆದಮೇಲೆ ಇನ್ನೊಂದು 2 to 3 ಡ್ರಾಪ್ಸ್ ಹಾಕೊಂಡು ಕಂಪ್ಲೀಟ್ ಫೇಸ್ನ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿದ್ರೆ ಮಿಕ್ಕಿರೋ ಮೇಕಪ್ ಎಲ್ಲದೂ ನೀಟಾಗಿ ಮೆಲ್ಟ್ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದು ಕಾಟನ್ ಪ್ಯಾಡ್ನ ತಗೊಂಡು ಕ್ಲೀನಾಗಿ ಅದನ್ನು ರಿಮೂವ್ ಮಾಡಿ. ಆಯಿಲ್ ಕ್ಲೆನ್ಸಿಂಗ್ ಆದಮೇಲೆ ನಾನು ಬಯೋಡರ್ಮಾ ಅವ್ರದ್ದು ಮಯಾಸೆಲರ್ ವಾಟರ್ನ ಯೂಸ್ ಮಾಡ್ತೀನಿ. ಇದು ಅಷ್ಟೇ, ಜಸ್ಟ್ 2 ಡ್ರಾಪ್ಸ್ನ ಕಾಟನ್ ಪ್ಯಾಡ್ಗೆ ಹಾಕೊಂಡು ಕ್ಲೀನಾಗಿ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡಬೇಕಾಗತ್ತೆ. ಈ ಥರ ಮಾಡಿದ್ರೆ ಇನ್ನೇನು ಮಿಕ್ಕಿರುತ್ತೋ ಆ ಮೇಕಪ್ ಎಲ್ಲದೂ ರಿಮೂವ್ ಆಗುತ್ತೆ. ಫೇಸ್ ಕ್ಲೀನಿಂಗ್ ಅಲ್ಲಿ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸಿಂಪಲ್ ಅವ್ರದ್ದು ಜೆಂಟಲ್ ಫೇಸ್ ವಾಶ್. ಆದಷ್ಟು ನೀವು ಯಾವಾಗಲೂ ಫೇಸ್ ವಾಶ್ನ ಚೂಸ್ ಮಾಡಬೇಕಾದ್ರೆ ಜೆಂಟಲ್ ಫೇಸ್ ವಾಶ್ನ ಚೂಸ್ ಮಾಡಿ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿಯಾದ ಡ್ರೈನೆಸ್ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಜಸ್ಟ್ ಪೀ ಸೈಜಲ್ಲಿ ತಗೊಂಡು ಕಂಪ್ಲೀಟ್ ಫೇಸ್ಗೆ 1 to 2 minutes ಮಸಾಜ್ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಫೇಸ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ. ಸೆಕೆಂಡ್ ಸಿನಾರಿಯೋ, ಮೇಕಪ್ ಹಾಕದೇ ಇದ್ದಾಗ ಆಯಿಲ್ ಕ್ಲೆನ್ಸಿಂಗ್ ಇರೋ ಸ್ಟೆಪ್ ನ ಮಿಸ್ ಮಾಡಿ ನೀವು ಮೈಸೆಲಾರ್ ಮತ್ತೆ ಫೇಸ್ ವಾಶ್ ನ ಯೂಸ್ ಮಾಡಿದ್ರೆ ಸಾಕು. ಇಷ್ಟೆಲ್ಲ ಕ್ಲೀನಿಂಗ್ ಅವಶ್ಯಕತೆ ಇದೆ ಅಂತ ನೀವು ಕೇಳಿದ್ರೆ ಎಸ್, ಬಿಕಾಸ್ ಸನ್ಸ್ಕ್ರೀನ್ ನ ನಮ್ಮ ಫೇಸ್ಗೆ ಸ್ಟಿಕ್ ಆಗೋ ತರ ಡಿಸೈನ್ ಮಾಡಿರ್ತಾರೆ. ಇಷ್ಟೆಲ್ಲ ನಾವು ಕ್ಲೀನಿಂಗ್ ಮಾಡಿಲ್ಲ ಅಂದ್ರೆ ಅದು ಕರೆಕ್ಟ್ ಆಗಿ ಫೇಸ್ ಇಂದ ರಿಮೂವ್ ಆಗಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ಅವಾಗಲೇ ನಿಮಗೆ ಬ್ರೇಕ್ಔಟ್ಸ್ ಆಗೋದು ಜಾಸ್ತಿ ಆಗುತ್ತೆ. ಫೇಸ್ ವಾಶ್ ಆಗಿದ ತಕ್ಷಣ ನನ್ನ ಲಿಪ್ಸ್ ನಾನು ಹೈಡ್ರೇಟ್ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಿರೋ ಲಿಪ್ ಕೇರ್ ಬಂದ್ಬಿಟ್ಟು ವ್ಯಾಸ್ಲಿನ್ ಅವ್ರದ್ದು ಕೋಕೋ ಬಟರ್. ತುಂಬಾ ಚೆನ್ನಾಗಿ ಹೈಡ್ರೇಟಿಂಗ್ ಆಗಿಟ್ಟಿರುತ್ತೆ. ಅಂಡ್ ಇನ್ನೊಂದೇನು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲ, ಜಸ್ಟ್ ಅ ಬೋನಸ್ ಸ್ಟೆಪ್ ಅಷ್ಟೇ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಟೋನರ್. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಬ್ರ್ಯಾಂಡ್ ಬಂದ್ಬಿಟ್ಟು ಕಾಸರಾಕ್ಸ್. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೀವು ಒಂದ್ಸತಿ ಯೂಸ್ ಮಾಡಿದ ತಕ್ಷಣ ಒಂದು ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಫೇಸ್ನ ತುಂಬಾನೇ ಹೈಡ್ರೇಟಿಂಗ್ ಆಗಿ ಇಡುತ್ತೆ. ಫುಲ್ ನೀವು ಮಾರ್ನಿಂಗ್ ಎದ್ರು ಕೂಡ ನಿಮ್ಗೆ ಆ ಗ್ಲೋ ಮತ್ತೆ ಹೈಡ್ರೇಷನ್ ನಿಮ್ಮ ಫೇಸಲ್ಲಿ ಹಾಗೆ ಇರುತ್ತೆ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ಜಸ್ಟ್ ಏನಿಲ್ಲ, 1 to 3 ಡ್ರಾಪ್ಸ್ನ ಹ್ಯಾಂಡ್ಸಲ್ಲಿ ಹಾಕೊಂಡು ಕಂಪ್ಲೀಟ್ ಫೇಸು ಮತ್ತೆ ನೆಕ್ಗೆ ಮಸಾಜ್ ಮಾಡಿಕೊಂಡು ಒಂದು 2 minutes
ಮಿನಿಟ್ಸ್ ಬಿಟ್ರೆ ಸಾಕು, ಅದು ಆಲ್ರೆಡಿ ನಿಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋಗಿರುತ್ತೆ. ನೈಟ್ ಕೇರ್ಗೆ ಇದನ್ನ ನಾನು ಏನಕ್ಕೆ ಆ್ಯಡ್ ಮಾಡಿದೆ ಅಂದರೆ, ಫಸ್ಟ್ ಬಂದ್ಬಿಟ್ಟು ಹೈಡ್ರೇಷನ್, ತುಂಬ ಚೆನ್ನಾಗಿರೋಂಥ ಒಂದು ಹೈಡ್ರೇಷನ್ನ ಕೊಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಸ್ಮಾಲ್ ಬಂಪ್ಸ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಇದು ಮುಂಚೆ ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಬಂಪ್ಸ್ ಇತ್ತು ನನಗೆ, ಬಟ್ ಇವಾಗ ನೀವು ನೋಡ್ಬೋದು ಎಷ್ಟೊಂದು ಕ್ಲಿಯರ್ ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಇದು ನಾಟ್ ಓನ್ಲಿ ಫಾರ್ ದೀಸ್ ಟು, ಇನ್ನೂ ತುಂಬ ಕನ್ಸರ್ನ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಅದರ ಎಲ್ಲದೂ ಡೀಟೇಲ್ಸು ನಾನು ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಒಂದೊಳ್ಳೆ ಸಿರಮ್. ಸೊ ನೀವು ಸಿರಮ್ನ ಕೂಡ ನಿಮ್ಮ ಸ್ಕಿನ್ ಕನ್ಸರ್ನ್ ಬೇಸ್ಡ್ ಆಗಿನೇ ನೀವು ಚೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಚೂಸ್ ಮಾಡಿರೋದು ಆರ್ಡಿನರಿ ಅವ್ರದ್ದು ನಯಾಸಿನಮೈಡ್. ಇದು ಏನು ಮಾಡುತ್ತೆ ಅಂದರೆ, ಜನರಲ್ ಆಗಿ ನಮ್ಮ ಇಂಡಿಯನ್ ಸ್ಕಿನ್ ಟೋನ್ ಅವ್ರಿಗೆ ಏನಿರುತ್ತೆ ಅಂದರೆ, ಕಂಪ್ಲೀಟ್ ಲೈಕ್ ಫೇಸಲ್ಲಿ ಡಿಸ್ಕಲರೇಷನ್ ಜಾಸ್ತಿ ಇರುತ್ತೆ. ಲೈಕ್ ಇಲ್ಲೇ ಒಂಥರ ಕಲರ್ ಇರುತ್ತೆ, ಮತ್ತು ಜಾಸ್ತಿ ಇಲ್ಲಿ ನೀವು ನೋಡ್ಬೋದು ಮೌತ್ ಹತ್ರ ಫುಲ್ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿರೋದು ಆ ಥರ ಎಲ್ಲ ಇರುತ್ತೆ. ಆ್ಯಂಡ್ ಹಣೆಲಿ ಇವನ್ ನನಗೂ ಕೂಡ ಇತ್ತು, ಇಲ್ಲಿ ಮತ್ತು ಇಲ್ಲಿ. ಆ್ಯಂಡ್ ಇವನ್ ಯು ಗೈಸ್ ಕ್ಯಾನ್ ಸಿ, ನಾವು ಇಲ್ಲೂ ಸ್ವಲ್ಪ ಇದೆ. ಇಲ್ಲಿ ಮತ್ತು ಇಲ್ಲಿ ಏನಿತ್ತು ಡಿಸ್ಕಲರೇಷನ್ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದೆ. ಇದನ್ನು ನಾನು ಜಸ್ಟ್ ಸ್ಟಾರ್ಟ್ ಮಾಡಿ 6 months ಅಷ್ಟೇ ಆಗಿರೋದು, ಆವಾಗಲೇ ನಂಗೆ ಇಷ್ಟು ರಿಸಲ್ಟ್ ನೋಡೋಕೆ ಸಿಗ್ತಾ ಇದೆ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಇನ್ನೂ 6 months ನಾನು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ನಾನು ಏನಾದ್ರು ಯೂಸ್ ಮಾಡಿದ್ರೆ ಇಲ್ಲಿರೋ ಡಿಸ್ಕಲರೇಷನ್ನು ಕಂಪ್ಲೀಟಾಗಿ ಅದು ರಿಮೂವ್ ಮಾಡುತ್ತೆ. ಒಬ್ಬೊಬ್ಬರಿಗೆ ಇಲ್ಲಿ ಕೂಡ ಡಿಸ್ಕಲರೇಷನ್ ಇರುತ್ತೆ, ಮತ್ತು ಬ್ಯಾಕ್ ಆಫ್ ದ ನೆಕ್ಕು ಕೂಡ ಡಿಸ್ಕಲರೇಷನ್ ಇರುತ್ತೆ. ಅವರು ಬೇಕು ಅಂದರೆ ನಯಾಸಿನಮೈಡ್ನ ಅದಕ್ಕೂ ಕೂಡ ಅದನ್ನ ಕ್ಲಿಯರ್ ಮಾಡೋಕ್ಕೆ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಬರೀ ಡಿಸ್ಕಲರೇಷನ್ ಅಷ್ಟೇ ರಿಮೂವ್ ಮಾಡಲ್ಲ, ಒಬ್ಬೊಬ್ಬರಿಗೆ ಆಯಿಲ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಫೇಸಲ್ಲಿ, ಅದನ್ನ ಪ್ರಿವೆಂಟ್ ಮಾಡುತ್ತೆ. ಪಿಂಪಲ್ ಬರ್ದೇ ಇರೋ ಥರ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ಮೇನ್ ಆಗಿ ಆಕ್ನೆ ಮಾರ್ಕ್ಸ್ನ ಕೂಡ ಇದು ರಿಮೂವ್ ಮಾಡುತ್ತೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂದರೆ, ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರೋದ್ರಿಂದ ಅಟ್ ಎನಿ ಕಾಸ್ಟ್ ಓಪನ್ ಮಾಡಿ ಇಡಬೇಡಿ, ಬಿಕಾಸ್ ಬೇಗ ಕ್ರಿಸ್ಟಲೈಸ್ ಆಗೋಗುತ್ತೆ. ಸೊ ಏನಿಲ್ಲ, ಜಸ್ಟ್ 2 drops ಹ್ಯಾಂಡ್ಸ್ ಮೇಲೆ ಹಾಕೊಂಡು ಹ್ಯಾಂಡ್ಸಲ್ಲೇ ರಬ್ ಮಾಡಿ ಫುಲ್ ಫೇಸ್ಗೆ ಡ್ಯಾಬ್ ಮಾಡಬೇಕಾಗತ್ತೆ. ಒಂದಷ್ಟು ಜನ ಏನು ಮಾಡಿಬಿಡ್ತಾರೆ ಅಂದರೆ, ಫೇಸ್ಗೆ ಏನೇ ಒಂದು ಕ್ರೀಮ್ನ ಅಪ್ಲೈ ಮಾಡಬೇಕಾದ್ರೂ ಹಾಕೊಂಡು ತುಂಬ ಹಾರ್ಶಾಗಿ ರಬ್ ಮಾಡಿಬಿಡ್ತಾರೆ. ಡೋಂಟ್ ಎವರ್ ಡೂ ದ್ಯಾಟ್, ಬಿಕಾಸ್ ನಾವಿಲ್ಲಿ ನಮ್ಮ ಫೇಸ್ನ ಪಾಲಿಶ್ ಮಾಡ್ತಾ ಇಲ್ಲ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂದರೆ, ಯಾವುದೇ ಕಾರಣಕ್ಕೂ ಡ್ರಾಪರ್ನ ಡೈರೆಕ್ಟಾಗಿ ಫೇಸ್ ಮೇಲೆ ಇಟ್ಕೋಬೇಡಿ. ಅವಾಗ ಏನಾಗುತ್ತೆ ಅಂದರೆ, ನಾವು ಜಾಸ್ತಿ ಸಿರಮ್ನ ಫೇಸ್ಗೆ ಹಾಕುವಂಥ ಚಾನ್ಸಸ್ ಇರುತ್ತೆ. ಅಗೇನ್ ವಿ ಆರ್ ಗೋನಾ ಡ್ಯಾಮೇಜ್ ಅವರ್ ಸ್ಕಿನ್. ಬೇಗ ರಿಸಲ್ಟ್ ಸಿಗಬೇಕು ಅಂತ ಹೇಳಿ ಪ್ರಾಡಕ್ಟ್ನ ಜಾಸ್ತಿ ಹಾಕೊಂಡು ಯೂಸ್ ಮಾಡೋಕೆ ಹೋಗಬೇಡಿ, ಬಿಕಾಸ್ ನಮ್ಮ ಹೋಲ್ ಫೇಸ್ಗೆ 2 drops ಸಾಕಾಗತ್ತೆ. ನಾವು ಜಾಸ್ತಿ ಹಾಕೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಒಂದು ಫೇಸು ಡ್ರೈ ಆಗೋಗುತ್ತೆ ಆ್ಯಂಡ್ ಬ್ರೇಕ್ಔಟ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೇ ನಮ್ಮ ಕೈಯಾರೆ ನಮ್ಮ ಸ್ಕಿನ್ನ ಹಾಳು ಮಾಡ್ತಾ ಇರ್ತೀರಿ. 4th ಸ್ಟೆಪ್ ಬಂದ್ಬಿಟ್ಟು ಅಗೇನ ಸಿರಮ್. ಇದು ಕೊರಿಯನ್ಸ್ದು ಫೇವ್ರೇಟ್ ಸಿರಮ್ ಅಂತಾನೆ ಹೇಳ್ಬೋದು. ಅವ್ರದ್ದು ಗ್ಲಾಸ್ ಸ್ಕಿನ್ದು ಸೀಕ್ರೆಟ್ ಸಿರಮ್ ಇದು. ನಾನು ಮಾತಾಡ್ತಿರೋ ಸಿರಮ್ ಯಾವುದು ಅಂದರೆ, ಸ್ನೇಲ್ ಮ್ಯೂಸಿನ್ ಫ್ರಮ್ ಅ ಬ್ರ್ಯಾಂಡ್ ಕಾಸೆರಾಕ್ಸ್. ಇದು ಆಂಟಿ ಏಜಿಂಗ್ ಸಿರಮ್ ಮತ್ತು ಗ್ಲಾಸ್ ಸ್ಕಿನ್ ಅಚೀವ್ ಮಾಡೋಕ್ಕೆ ಇದು ಬೆಸ್ಟ್ ಸಿರಮ್ ಅಂತಾನೆ ಹೇಳ್ಬೋದು. ನೀವೇನಾದರೂ ನಿಮ್ಮ 20+ ಅಲ್ಲಿ ಇದ್ದೀರಾ ಅಂದರೆ, ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಸ್ನೇಲ್ ಮ್ಯೂಸಿನ್. ನಮಗೂ ಮತ್ತು ಕೊರಿಯನ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಸ್ಕಿನ್ನಲ್ಲಿ, ದಟ್ ಈಸ್ ಜಸ್ಟ್ ಬಿಕಾಸ್ ಅವರು ಯಂಗ್ ಏಜಲ್ಲೇನೆ ಈ ಆಂಟಿ ಏಜಿಂಗ್ ಕ್ರೀಮ್ಸು ಸಿರಮ್ಸ್ನೆಲ್ಲನೂ ಆ್ಯಡ್ ಮಾಡ್ಕೊತಾ ಬರ್ತಾ ಇರ್ತಾರೆ. ನಾವೆಲ್ಲರೂ ಏನು ಥಿಂಕ್ ಮಾಡ್ತೀರಿ ಅಂದರೆ, 20 ನಾನು ಇನ್ನು ಯಂಗ್ ಏಜು, ಆಂಟಿ ಏಜಿಂಗ್ ಸಿರಮ್ ಎಲ್ಲ ಬೇಡ ಅಂತ ಥಿಂಕ್ ಮಾಡ್ತೀರಿ. ಆಂಟಿ ಏಜಿಂಗ್ ಸಿರಮ್ನ ನೀವು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಲಾಸ್ ಆಗಲ್ಲ, ಇನ್ನೂ ಬೆನಿಫಿಟ್ ಆಗುತ್ತೆ. ನೀವು ಆದಷ್ಟು ಬೇಗ ಗ್ಲಾಸ್ ಸ್ಕಿನ್ನ ಅಚೀವ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಿಮ್ಮದು ಸ್ಕಿನ್ದು ಎಲಾಸ್ಟಿಸಿಟಿ ಕೂಡ ಇಂಪ್ರೂವ್ ಆಗುತ್ತೆ, ತುಂಬಾ ಚೆನ್ನಾಗಿ ಗ್ಲೋ ಕೂಡ ಬರುತ್ತೆ. ಯೂಸ್ ಮಾಡೋದು ಕೂಡ ತುಂಬಾ ಈಸಿ, ಏನೂ ಇಲ್ಲ. ಜಸ್ಟ್ 2 ಪಂಪು ಹ್ಯಾಂಡ್ಗೆ ಹಾಕೊಂಡು ಕಂಪ್ಲೀಟಾಗಿ ಇಲ್ಲೇ ಹ್ಯಾಂಡ್ಸ್ ಮೇಲೇ ರಬ್ ಮಾಡಿ, ಅದಾದಮೇಲೆ ಫೇಸ್ಗೆ ಸರ್ಕ್ಯುಲರ್ ಮೋಷನ್ನಿಂದ ಮಸಾಜ್ ಮಾಡಿ. ಡೋಂಟ್ ಫರ್ಗೆಟ್ ಯುವರ್ ನೆಕ್ಗೂ ಕೂಡ ಕಂಪ್ಲೀಟಾಗಿ ಹಾಕಿದ್ರೆ ಒಂದು 3 to 5 minutes ಬಿಡಬೇಕು, ಸೊ ದಟ್ ಅದು ಫೇಸ್ಗೆ ಅಬ್ಸರ್ವ್ ಆಗೋಕ್ಕೆ. ಇನ್ನೊಂದೇನು ಅಂದರೆ, ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಬ್ರೇಕ್ ಆಗಿದ್ರೆ ಅಥವಾ ಪಿಂಪಲ್ಸ್ ಏನಾದರೂ ಆಗಿದ್ರೆ ಆ ದಿವಸ ನೀವು ಸ್ನೇಲ್ ಮ್ಯೂಸಿನ ಸ್ಕಿಪ್ ಮಾಡಿ, ಬಿಕಾಸ್ ಸ್ವಲ್ಪ ಸ್ಕಿನ್ನು ಬರ್ನ್ ಆಗೋ ಥರ ಅನ್ಸುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದೊಳ್ಳೆ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇರೋದು ಕಾಸೆರಾಕ್ಸ್ ಮಾಯ್ಶ್ಚರೈಸರ್. ಇದು ಕೂಡ ಸ್ನೇಲ್ ಮ್ಯೂಸಿನಿಂದ ಮೇಡಪ್ ಆಗಿರುತ್ತೆ. ನಾನು ಆಗಲೇ ತೋರಿಸಿದ್ದು ಸಿರಮು ಮತ್ತು ಈ ಮಾಯ್ಶ್ಚರೈಸರ್ನ ಒಟ್ಟಿಗೆ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಇರುತ್ತೆ. ನೀವು ಬೇಕು ಅಂದರೆ ಇದನ್ನು ಸ್ಕಿಪ್ ಮಾಡಿ ನಾರ್ಮಲ್ ಮಾಯ್ಶ್ಚರೈಸರ್ನ ಕೂಡ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಒಂದಷ್ಟು ಕಾಂಪ್ಲಿಮೆಂಟ್ ಸಿಕ್ಕಿದೆ. ನನ್ನ ಕೊಲಿಗೆ ಹೇಳಿದ್ರು, ರೀಸೆಂಟಾಗಿ ಯಾವುದಾದ್ರೂ ಹೊಸ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಸ್ಕಿನ್ ಗ್ಲೋ ಆಗ್ತಾ ಇರುತ್ತೆ ಅಂತ. ದಟ್ ಈಸ್ ಬಿಕಾಸ್ ಆಫ್ ಮೈ ನೈಟ್ ಕೇರ್ ರೂಟೀನ್. ಐ ರಿಯಲಿ ಥ್ಯಾಂಕ್, ಬಿಕಾಸ್ ತುಂಬಾ ಡಿಫ್ರೆನ್ಸ್ ನಂಗೆ ನೋಡೋಕ್ಕೆ ಸಿಕ್ಕಿದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕೂಡ. ಇದೇ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಇಲ್ಲ, ನೀವು ಮಾರ್ನಿಂಗ್ ಯಾವ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇರ್ತೀರೋ ಅದನ್ನೇ ಯೂಸ್ ಮಾಡ್ಕೋಬೋದು. ಬಟ್ ನಾನು ಯಾಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಫುಲ್ ಥ್ರೂ ಔಟ್ ದ ನೈಟ್ ನೀವು ನಿಮ್ಮ ಸ್ಕಿನ್ನ ಇದು ಮಾಯ್ಸ್ಟ್ ಆಗಿಟ್ಟಿರುತ್ತೆ. ಮಾರ್ನಿಂಗ್ ಎದ್ರು ಕೂಡ ನೀವು ಅದನ್ನು ಫೀಲ್ ಮಾಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ಏನಿಲ್ಲ, ಸಫಿಷಿಯಂಟ್ ಕ್ವಾಂಟಿಟಿನ ಹ್ಯಾಂಡ್ಸಲ್ಲಿ ತೊಗೊಂಡು 1-2 ಸತಿ ಟ್ಯಾಪ್ ಮಾಡಬೇಕು. ಅವಾಗ ನಿಮಗೊಂದು ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಥರ ಬರುತ್ತೆ. ಅದಾದಮೇಲೆ ಕಂಪ್ಲೀಟ್ ಫೇಸು ಮತ್ತು ನೆಕ್ಗೆ ಕ್ರೀಮ್ನ ಹೇಗೆ ಅಪ್ಲೈ ಮಾಡ್ತಿರೋ ಆ ಥರ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿದ್ರೆ ಸಾಕು. ಅಪ್ಲೈ ಮಾಡಿದ್ಮೇಲೆ ಒಂದು 5 to 8 minutes ಬಿಟ್ಟರೆ ಅದು ಕಂಪ್ಲೀಟಾಗಿ ಫೇಸ್ಗೆ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದೊಳ್ಳೆ ಐ ಕ್ರೀಮ್. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಬ್ಯೂಟಿ ಆಫ್ ಯೂಸೋನ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂಚೆ ನಾನು ತುಂಬ ಐ ಕ್ರೀಮ್ಸ್ನ ಯೂಸ್ ಮಾಡಿದ್ದೀನಿ, ಟ್ರಸ್ಟ್ ಮೀ, ಯಾವುದು ಇದ್ರಷ್ಟು ಚೆನ್ನಾಗಿ ಯಾವುದು ವರ್ಕ್ ಆಗಿಲ್ಲ. ಇವಾಗ ನಂಗೆ ಡಾರ್ಕ್ ಸರ್ಕಲ್ಸ್ ಬರಲ್ಲ ಅಂತಲ್ಲ, ಇವೊಂದು ನಿದ್ದೆ ಕೆಟ್ಟಾಗಿ ಬಂದೇ ಬರುತ್ತೆ. ಸೊ 2 to 3 days
ಡೇಸ್ ಇದನ್ನು ಅಪ್ಲೈ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ. ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಇವನ್ ನಾನೇ ಶಾಕಾಗಿ ಹೋಗಿದ್ದೆ ಇಷ್ಟು ಚೆನ್ನಾಗಿ ರಿಸಲ್ಟ್ನ ನೋಡ್ಬಿಟ್ಟು. ಇನ್ನೊಂದೇನು ಅಂದರೆ ಓಕೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಅಪ್ಲೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ರೆಟಿನಾಲ್ ಇರುತ್ತೆ. ನೀವು ಆ ಥರ ಹಾಕೋದ್ರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದೇನು ಅಂದರೆ ನನಗೆ ಇಲ್ಲಿ ನೋಸ್ ಮೇಲೆ ಒಂದು ಲೈನ್ ಥರ ಬ್ಲ್ಯಾಕ್ ಕಲರ್ ಲೈನ್ ಥರ ಬಂದಿತ್ತು. ಏನೇ ನಾನು ಇಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯು ಗೈಸ್ ಕ್ಯಾನ್ ಸಿ ಕಂಪ್ಲೀಟಾಗಿ ಆ ಲೈನ್ ಹೋಗಿದೆ. ಅಷ್ಟು ಚೆನ್ನಾಗಿದ್ದು ವರ್ಕ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂದರೆ ಈ ಜಾಸ್ತಿ ಸ್ಮೈಲ್ ಮಾಡಿ ನಮಗೆ ಇಲ್ಲೆಲ್ಲ ಒಂಥರ ಸುಕ್ ಥರ ಆಗಿರುತ್ತೆ. ಸೊ ನೀವು ಅಲ್ಲೂ ಕೂಡ ಅಪ್ಲೈ ಮಾಡಿಕೊಂಡ್ರೆ ಅದು ಕೂಡ ಹೋಗುತ್ತೆ. ನೀವು ಇದನ್ನು ಅಪ್ಲೈ ಮಾಡ್ಕೊಬೇಕಾದ್ರೆ ಜಸ್ಟ್ ಒಂದು ಸಿಂಗಲ್ ಡಾಟ್ ಅಂದರೆ ಒಂದು ರೇನ್ ಡ್ರಾಪ್ ಅಷ್ಟು ದಪ್ಪ ಅಷ್ಟೇ ಒಂದು ಡ್ರಾಪ್ನ ತೊಗೊಂಡು ಕಂಪ್ಲೀಟಾಗಿ ಐ ಕೆಳಗಡೆ ಮತ್ತು ಐ ಮೇಲೆ, ಯಾವುದೇ ಕಾರಣಕ್ಕೂ ಐ ಒಳಗಡೆ ಹಾಕಬೇಡಿ. ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ನಾನಾಗಲೇ ಹೇಳಿದಾಗೆ ಎಲ್ಲಿ ಸ್ಮೈಲ್ ಮಾಡಿ ಈ ಥರ ಸುಕ್ಕ ಬಂದಿರುತ್ತೋ ಅಲ್ಲೊಂಚೂರು ಇಲ್ಲೊಂಚೂರು ಹಾಕ್ಕೊಂಡು ಮತ್ತು ನೋಸ್ ಮೇಲೆ ಮತ್ತು ನೋಸ್ ಸೈಡ್ಸಲ್ಲಿ ಈವನ್ ವೈಟ್ ಹೆಡ್ಸ್ನ ಕೂಡ ಇದು ಕಂಪ್ಲೀಟಾಗಿ ರಿಮೂವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ ಮಾಸ್ಕ್. ನಾನು ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಲಿನೇಜ್ ಲಿಪ್ ಮಾಸ್ಕ್. ನಾನು ಇವಾಗ ಏನಾಗಲೇ ನಾನು ಲಿಪ್ ಕೇರ್ ಹಾಕಿದ್ನಲ್ಲ ಅದನ್ನು ಜಸ್ಟ್ ಡ್ಯಾಬ್ ಮಾಡಿಬಿಟ್ಟು ರಿಮೂವ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಸೊ ದಟ್ ನಾನು ಆಲ್ರೆಡಿ ಮಾಯ್ಸ್ಟ್ ಇರೋದನ್ನ ಇದು ಲಾಕ್ ಮಾಡುತ್ತೆ. ಅದಲ್ಲದೆ ಓವರ್ ನೈಟ್ ನನ್ನ ಲಿಪ್ಸ್ಗೆ ಹೈಡ್ರೇಷನ್ನ ಪ್ರೊವೈಡ್ ಮಾಡುತ್ತೆ. ನನ್ನ ತಂಗಿ ಕೂಡ ಇವನ್ ಮಾರ್ನಿಂಗ್ ಎದ್ದಾಗ ಕೂಡ ಕೇಳ್ತಾಳೆ, ನೀನು ನೈಟ್ ಹೆಂಗೆ ಹಾಕಿದೆಯೋ ಹಾಗೆ ಇದೆ ಅಲ್ವಾ ಅಂತ. ಎಸ್, ಅದಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನಂದು ಮೇನ್ ಪ್ರಾಬ್ಲಮ್ ಏನು ಅಂದರೆ ನಂದು ಪಿಗ್ಮೆಂಟೆಡ್ ಲಿಪ್ಸ್. ಡ್ರಾಸ್ಟಿಕ್ಕಾಗಿ ಏನು ಚೇಂಜ್ ಆಗಿಲ್ಲ, ಬಟ್ ಸ್ವಲ್ಪ ಪಿಗ್ಮೆಂಟೇಷನ್ ಕಮ್ಮಿ ಆಗೋದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಇದಿಷ್ಟು ನನ್ನ ನೈಟ್ ಕೇರ್ ರುಟೀನ್ ಆಗಿತ್ತು. ಬಟ್ ನಾನು ಒಂದು ಎಕ್ಸ್ಟ್ರಾ ಸ್ಟೆಪ್ ಹೇಳ್ತೀನಿ. ಅದೇನು ಅಂದರೆ ನೈಟ್ ಸ್ಲೀಪಿಂಗ್ ಮಾಸ್ಕ್. ಇದನ್ನು ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಡೇ ಎದ್ದಿದ ತಕ್ಷಣ ನನ್ನ ಸ್ಕಿನ್ ಸ್ವಲ್ಪ ಬೌನ್ಸಿ ಪಿಂಕಿಶ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನೀವು ಇದನ್ನು ಹಾಕೊಂಡಾಗ ಬೇಗ ನಿದ್ದೆ ಕೂಡ ಬರುತ್ತೆ. ಆಗಲೇ ಹೇಳಿದಾಗೆ ಇದು ಎಕ್ಸ್ಟ್ರಾ ಸ್ಟೆಪ್ಪು. ನೀವು ಬೇಕು ಅಂದರೆ ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ನನಗೆ ನನ್ನ ಬಗ್ಗೆ ನಾನು ಟೇಕ್ ಕೇರ್ ಮಾಡೋದು ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ನ್ಯೂ ಪ್ರಾಡಕ್ಟ್ಸ್ನ ಟ್ರೈ ಮಾಡೋದು ಕೂಡ ಇಷ್ಟ. ನಾನು ಯೂಸ್ ಮಾಡ್ತಿರೋ ಸ್ಲೀಪಿಂಗ್ ಮಾಸ್ಕ್ ಬಂದ್ಬಿಟ್ಟು ಲಿನೇಜ್ ಅವ್ರದ್ದು. ಜಸ್ಟ್ ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಸಾಕು. ಇದೇನಿಲ್ಲ, ಸಫಿಷಿಯಂಟ್ ಕ್ವಾಂಟಿಟಿನ ತೊಗೊಂಡು ಜಸ್ಟ್ ಕ್ರೀಮ್ನ ಹೇಗೆ ಅಪ್ಲೈ ಮಾಡ್ಕೋತಾರೋ ಆ ಥರ ಕಂಪ್ಲೀಟ್ ಫೇಸು ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೈಟ್ ಕೇರ್ ರೂಟೀನಲ್ಲಿ ಏನು ಮಿಸ್ ಮಾಡಿದ್ದೀನಿ ಅಥವಾ ಏನು ತೋರಿಸಿಲ್ಲ ಅಂದರೆ ಎಕ್ಸ್ಫೋಲಿಯೇಟಿಂಗ್ ಡೇಸಲ್ಲಿ ಏನು ಮಾಡ್ತೀನಿ ಮತ್ತು ರೆಟಿನಾಲ್ಸ್ನ ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀನಿ ಅಂತ. ಬಿಕಾಸ್ ರೆಟಿನಾಲ್ನ ನಾನು ಯೂಸ್ ಮಾಡೋಕ್ಕೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಪರ್ಚೇಸ್ ಮಾಡಿದ್ದೀನಿ, ಅದಿನ್ನೂ ಬರ್ತಾ ಇದೆ. ಅದು ಬಂದ ಮೇಲೆ ಅದರದ್ದೇ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಎಕ್ಸ್ಫೋಲಿಯೇಟಿಂಗ್ ಡೇಸಲ್ಲಿ ನಾನು ಏನು ಮಾಡ್ತೀನಿ, ರೆಟಿನಾಲ್ನ ಹೇಗೆ ಯೂಸ್ ಮಾಡಬೇಕು, ಬಿಗಿನರ್ಸ್ ಹೇಗೆ ಯೂಸ್ ಮಾಡಬೇಕು ಅದನ್ನೆಲ್ಲ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ. ಸ್ಟೇ ಟ್ಯೂನ್ಡ್. ಇದು ನನ್ನ ನೈಟ್ ಕೇರ್ ಸ್ಕಿನ್ ಕೇರ್ ರೂಟೀನ್ ಆಗಿತ್ತು. ನಿಮ್ಗೆ ಏನೇ ಕ್ವಶನ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಆನ್ಸರ್ ಎವ್ರಿಥಿಂಗ್. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.